ಅರ್ಚನಾಗೆ ಇಂಥ ಒಂದು ಒಳ್ಳೆ ಯೋಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಾಬಾ. ನಾವೇನು ಬರ್ತೀವಣ್ಣ. ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡಿ. ನಿಶ್ಚಿತಾರ್ಥ ಮುಗಿಸ ಬಿಡೋಣ, ಪುರೋಹಿತರನ್ನು ಕರಿತೀನಿ. ಸರಿ ಅಣ್ಣ, ಬರ್ತೀವಿ. ಬರ್ತೀವಿ. ಯಾರಕ್ಕ ಅವರು? ಯಾರೋ ಧರ್ಮಯ್ಯ ನೋಡು, ಇಲ್ಲೇ ಗುರಾಯಿಸ್ತಿದ್ದಾನೆ. ಗೊತ್ತಿಲ್ಲ ಕಲ್ಪಿ. ಈ ಧರ್ಮಯ್ಯ ಏನೋ ಕಿತಾಪತಿ ಮಾಡ್ತಾ ಇದ್ದಾನೆ. ಮಂಜಿ, ಬಂದಿದ್ಯಾರು ಅಂತ ಗೊತ್ತಾಯ್ತಾ? ಊಹೆ ಮಾಡ್ಬೋದು. ನಿನಗೆ ಆಶ್ಚರ್ಯ ಆಗಿದೆ. ನಿನ್ನ ತಂಗಿ ಗಂಡ ಅಂತಿದ್ಯಲ್ಲ ಹರಿ, ಅವನ ಹೆಂಡತಿ ಆಗೋಳ ಅಪ್ಪ ಅಮ್ಮ. ಅಂದ್ರೆ ಹರಿಯ ಬಾವಿ ಅತ್ತೆ ಮಾವ. ಖುಷಿ ಆಯ್ತು. ಓಹೋ, ದುಃಖ ಆಯ್ತು. ನಮ್ಮ ಲೆವೆಲ್ಗೆ, ನಮ್ಮ ಘನತೆಗೆ ಸರಿಯಾದ ಬೀಗರು. ಒಳ್ಳೆ ಕುಟುಂಬ, ಮರ್ಯಾದಸ್ಥ ಜನ, ಹರಿಗೆ ತಕ್ಕ ಜೋಡಿ. ಈಗಲಾದರೂ ಗೊತ್ತಾಯ್ತಲ್ಲ ಈ ಧರ್ಮನ ಶಕ್ತಿ. ವಂಶ ಅಂತಸ್ತು ಅಂದ್ರೆ ಏನು ಅಂತ ಈಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿರ್ಬೇಕಲ್ಲ. ಜೀವನಾದ್ರೂ ಬಿಟ್ಟು ಬಿಡ್ತೀವಿ, ಕುಲದ ಮರ್ಯಾದೆನ ಬಿಟ್ಕೊಡಲ್ಲ. ಮಂಜಿ, ಚಂದ್ರಗಿರಿಯ ದೇವದಾಸಿ, ನಿನಗೆ ಸವಾಲ್ ಹಾಕಿದ್ನ. ಅದೇ ರೀತಿ ಇನ್ನು 15 ದಿನದಲ್ಲಿ ಮದುವೆ. ನಾಳೆ ನೀನಿಷ್ಟ. ಹಾ, ನನ್ನ ಸೊಸೆ ಕಳೆ ಬೆಳಿಗ್ಗೆ
ನಿಮ್ಮ ತಂಗಿ ಮಗಳು ಅರ್ಚನಾ ಜೊತೆ ನಮ್ಮ ಹರಿಗೆ ಮದ್ವೆನಾ? ಹೌದು. ಯಾಕೆ ಅವಳು ವಿಧವೆ ಅಂತಾನ? ಅವಳು ಗಂಡ ಕೊಟ್ಟಕ್ಕಂದ್ರೆ ಅವಳದೇನ ತಪ್ಪು? ಅವಳ ಕಾಲ್ ಗುಣನೇ ಅಂತದ್ದು ರೀ. ಅವಳಿಗೇನೋ ದೋಷ ಇದೆಯಂತೆ, ಎಲ್ಲರೂ ಹೇಳ್ತಾ ಇರ್ಲಿಲ್ವಾ? ಮದ್ವೆ ಆದ 2 ದಿವಸಕ್ಕೆ ಗಂಡ ಸತ್ತು ಹೋದ. ಅವನಿಗೆ ಮೊದಲೇ ಕಾಯಿಲೆ ಇತ್ತು, ಸಿಕ್ಕಾಪಟ್ಟೆ ಕುಡಿತಿದ್ದ, ಹಾರ್ಟ್ ಅಟ್ಯಾಕ್ ಆಗೋದು ಇನ್ನೇನಾಗುತ್ತೆ? ಅವಳು ಗಂಡನ ಮನೆಯವರು ಮಗನ ಮೇಲೆ ದೋಷನ ಮುಚ್ಚಿ ಹಾಕೋದಕ್ಕೆ ಸೊಸೆ ಮೇಲೆ ಹಾಕೋದು. ನಿಮ್ಮ ತಂಗಿ ಮಗಳು ಅಂತ ವಹಿಸ್ಕೊಂಬರ್ಬೇಡಿ. ನನ್ನ ತಂಗಿ ಮಗಳಾಗಿದ್ದಕ್ಕೆ ವಿಷಯ ಏನು ಅಂತ ಗೊತ್ತಾಯ್ತು, ಬೇರೆಯವರಾಗಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಅವಳಿಗೆ ಜಾತಕದಲ್ಲೇ ದೋಷ ಇದೆ ರೀ, ನನಗೆ ಗೊತ್ತು. ಸೀತಾನು ಆಗ ಹೇಳಿದ್ಲದ್ನ. ಅವಳಿಗೆ ಗಂಡ ಸಾಯೋ ಕಂಟಕ ಇತ್ತಂತೆ. ಮೊದಲನೇ ಗಂಡ ಸತ್ನಲ್ಲ, ದೋಷ ಕಳಿತು ಬಿಡು. ನೋಡಿ, ಹರಿ ಬೇರೆ ಯಾರೋ ಹುಡುಗ ಅಲ್ಲ, ನಮ್ಮ ಮಗ. ಇಂಥ ವಿಷಯದಲ್ಲಿ ಅಲಕ್ಷ್ಯ ಮಾಡಬಾರ್ದು. ಮೊದಲೇ ಶನಿ ಕಾಟದಿಂದ ನಾವು ಪರದಾಡ್ತಾ ಇದ್ದೀವಿ, ಇನ್ನೂ ಅನುಭವಿಸ್ಬೇಕಾ? ಶಾಸ್ತ್ರಿಗಳು ಹೇಳಿದ್ದು ಗೊತ್ತಲ್ಲ, ಶನಿ ತೊಲಗಿದ್ರು ಅದರ ಪ್ರಭಾವ ಇನ್ನೂ ಹಾಗೇ ಇದೆ. ಅದ್ರ ಜೊತೆ ಇದು ಸೇರ್ಕೊಂಡ್ರೆ ಮುಗಿಯಿತು. ಹಾಗಾದ್ರೆ ನಿನ್ನ ಮಗನಿಗೆ ಬೇರೆ ಯಾರಾದರೂ ಹೆಣ್ಣು ಕೊಡೋದಾದ್ರೆ ನಂದೇನೂ ಅಭ್ಯಂತರ ಇಲ್ಲ, ನೀನೇ ಹುಡುಕು. ನೋಡು ರುಕ್ಮಿಣಿ, ಅರ್ಚನಾ ಬಗ್ಗೆ ದೋಷ ಹುಡುಕೋ ಮೊದಲು ನಮ್ಮ ಮಗನ ದೋಷದ ಬಗ್ಗೆ ಮೊದಲು ಯೋಚನೆ ಮಾಡು. ನಾನು ಅವನಿಗೆ ಎಷ್ಟು ಕಡೆ ಸಂಬಂಧ ಹುಡುಕ್ತೆ ಸಿಗ್ತಾ ಹೇಳು. ಆಸ್ತಿ ಮನೆ ಇದ್ರೆ ಯಾರೂ ಹೆಣ್ಣು ಕೊಡಲ್ಲ, ಎಷ್ಟೇ ಬಡವರಾದ್ರೂ ಇಂಥ ಸಂಬಂಧ ಒಪ್ಪಲ್ಲ. ಸೀತಾ ಒಪ್ತಾಳೆ ಇಲ್ವೋ ಅಂತ ನನಗೆ ಆತಂಕ ಆಗಿತ್ತು. ಸದ್ಯ ಅರ್ಚನಾದ್ರೂ ಒಪ್ಕೊಂಡ್ಲಲ್ಲ, ಸಮಾಧಾನ ಆಯ್ತು. ಆದ್ರೂ ನನ್ಗೆ ಯಾಕೋ ಮನ್ಸು ಒಪ್ತಾ ಇಲ್ಲ ರೀ. ಅರ್ಚನಾ ಇಷ್ಟ ಇಲ್ವಾ? ಹಾಗಾದ್ರೆ ಪಕ್ಕದಲ್ಲಿ ಆ ದೇವದಾಸಿ ಕಲ್ಪನೆ ಇದ್ದಾಳಲ್ಲ, ಅವಳನ್ನು ತಂದು ನಿನ್ನ ಮಗನಿಗೆ ಕಟ್ಟು. ಅರ್ಚನಾ ತುಂಬಾ ಒಳ್ಳೆ ಹುಡುಗಿ, ದುರಾದೃಷ್ಟ ಪಾಪ. ಇದಕ್ಕಿಂತ ಒಳ್ಳೆ ಸಂಬಂಧ ನಮ್ಮ ಮಗನ ಯೋಗ್ಯತೆಗೆ ಸಿಗಲ್ಲ. ಏ ಕಲ್ಪಿ, ಏನೇ ಇದು? ಚಂದ್ರಗಿರಿಗೆ ಹೋಗೋಣ ಅಕ್ಕ. ಏನಾಯ್ತೆ ನಿಂಗೆ? ಇನ್ನೇನಾಗ್ಬೇಕು ಹೇಳು? ಹರಿಗೆ ಬೇರೆ ಮದುವೆ ಮಾಡೇ ಮಾಡ್ತಾರೆ. ನಮ್ಗೆ ಇನ್ನೇನು ಕೆಲಸ? ಮಾಡ್ದಾಗ ತಾನೆ, ಕೂತ್ಕೋ. ಹರಿ ಮದುವೆ ಮಾಡೇ ಮಾಡ್ತಾರಕ್ಕ. ಮದುವೆ ನಿಲ್ಸಕ್ಕಂತೂ ನಮ್ಮ ಕೈಲಿ ಸಾಧ್ಯ ಇಲ್ಲ. ಹರಿ ಮದುವೆ ನೋಡೋಕ್ಕೆ ನಾವ್ ಯಾಕೆ ಇಲ್ಲಿರ್ಬೇಕು ಹೇಳು? ನಾನೊಂದು ಮದುವೆ ನೋಡಲ್ಲ ಅಕ್ಕ. ಆ ಮದ್ವೆ ನೋಡಕ್ಕಂತಲೇ ನಾವಿಲ್ಲಿರ್ಬೇಕು ಕಲ್ಪಿ. ನಾನಂತೂ ಇಲ್ಲಿರಲ್ಲ ಅಕ್ಕ. ಮತ್ತೆ ಆ ಮುಕ್ತೇಸರ ಕಾಳಪ್ಪ ಇಂಥ ಗಲೀಜ್ ಜನಗಳ ಜೊತೆ ಬದುಕ್ತೀಯಾ? ನನ್ನ ಅದೃಷ್ಟ ಹೇಗಿದ್ಯೋ ಹಾಗಾಗ್ಲಿ. ಅಲ್ಲಿ ಹೋದ್ರೆ ನಿನ್ನ ಅದೃಷ್ಟ ಏನಾಗುತ್ತೆ ಅಂತ ನನ್ಗೀಗ್ಲೇ ಗೊತ್ತು. ಇಲ್ಲಿದ್ರೆ ಒಳ್ಳೇದಾದ್ರೂ ಆಗ್ಬೋದು, ನಿನ್ನ ಅದೃಷ್ಟ ಕೆಟ್ಟದಾದ್ರೆ ಮಾತ್ರ ಹರಿಗೆ ಬೇರೆಯವ್ರ ಜೊತೆ ಮದ್ವೆ ಆಗತ್ತೆ. ಅದೇನಾದ್ರೂ ಆಗ್ಲಿ ಕಲ್ಪಿ, ನಾನು ಹರಿ ಮದ್ವೆ ನೋಡ್ಕೊಂಡೇ ಹೋಗೋದು. ಕೊನೆವರೆಗೂ ಹೋರಾಡ್ತೀನಿ ನಾನು. ನಮಸ್ಕಾರ, ಬನ್ನಿ ಬಾಬಾ. ಪ್ರಯಾಣ ಎಲ್ಲ ಸುಖಕರವಾಗಿತ್ತ? ಹೇಗಿದ್ಯಣ್ಣ? ನಾನು ಚೆನ್ನಾಗಿದ್ದೀನಿ. ಅರ್ಚನಾ ಬಾ.
ಇನ್ಸ್ಪೆಕ್ಟರ್ ಇದ್ದಾರಾ? ಇದ್ದಾರೆ, ಬರ್ತಾರೆ. ಸ್ವಲ್ಪ ಹೊತ್ತು ಕೂತ್ಕೊಳ್ಳಮ್ಮ. ತುಂಬ ಅರ್ಜೆಂಟ್ ಇತ್ತು ಸರ್. ನಿಮಗೆ ಅರ್ಜೆಂಟ್ ಇದ್ದರೆ ನಾವೇನು ಮಾಡೋಕ್ಕಾಗುತ್ತಮ್ಮ? ಅವ್ರು ಬರೋ ಹೊತ್ತಿಗೆ ಬರೋದು. ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು. ಇನ್ಸ್ಪೆಕ್ಟರ್ ಬರೋದು ಇನ್ನೂ ಎಷ್ಟೊತ್ತಾಗುತ್ತೆ ಸರ್? ಇಷ್ಟು ಅರ್ಜೆಂಟ್ ಮಾಡಿದರೆ ಹೇಗಮ್ಮ? ಬೇರೆ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಬನ್ನಿ, ಅಷ್ಟೊತ್ತಿಗೆ ಬರ್ತಾರೆ. ಎಲ್ಲ ಚೆನ್ನಾಗಿ ಕೂಡು ಬಂದಿದೆ. ಮೇಡಮ್, ಸಾಹೇಬ್ರು ಕರೀತಾ ಇದ್ದಾರೆ. ಹುಡುಗನ ಕರೀರಿ. ಬಾವ, ಹರಿಯಲ್ಲಿ ಅದು ಬಟ್ಟೆ ಬರೆ ಅದು ಇದು ತಗೊಳ್ಳೋದಕ್ಕೆ ಗುರು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾನೆ. ಏನಮ್ಮ ನಿನ್ನ ದೂರು? ಸರ್, ನನ್ನ ತಂಗಿಗೆ ಇದೇ ಊರಿನ ಹುಡುಗನ ಜೊತೆ ಮದುವೆ ಆಗಿತ್ತು. ಈಗ ಆ ಹುಡುಗನ ತಂದೆ ಅವನಿಗೆ ಬೇರೆ ಮದುವೆ ಮಾಡೋದಕ್ಕೆ ನೋಡ್ತಿದ್ದಾನೆ. ಇವತ್ತು ನಿಶ್ಚಿತಾರ್ಥ. ಹುಡುಗ ಯಾರು? ಎಲ್ಲಿ ಮನೆ? ಹುಡುಗನ ಹೆಸರು ಹರಿ ಅಂತ. ಕಾಡ್ಮಲ್ಗೆ ಎಸ್ಟೇಟ್ ಧರ್ಮಯ್ಯನ ಮಗ. ಏನು? ಕಾಡ್ಮಲ್ಗೆ ಎಸ್ಟೇಟ್ ಧರ್ಮಯ್ಯನ? ಪುರೋಹಿತರೆ, ಹುಡುಗ ಬೇಕೇ ಬೇಕಾ? ಹಾಗೇನಿಲ್ಲ, ಹುಡುಗಿ ಬಂದಿದ್ದಾಳಲ್ಲ, ಹಾಗೆ ಹುಡುಗನು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತಂದೆ. ಹೋಗ್ಲಿ ಬಿಡಿ, ಜಾತಕ ಕೈನಲ್ಲಿ ಇದೆಯಲ್ಲ. ನಿಂದು ಯಾವೂರಮ್ಮ? ಚಂದ್ರಗಿರಿ. ಸರ್, ನೀವೇ ಬಂದರೆ ಇವತ್ತು ನಿಶ್ಚಿತಾರ್ಥ ನಿಲ್ಲಿಸ್ಬೋದು. ಅದಕ್ಕಿಂತ ಮುಂಚೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕಮ್ಮ. ಮಲ್ಲೇಶ್, ಇವ್ರು ಕಂಪ್ಲೇಂಟ್ ಬರ್ಕೊಳ್ಳಿ. ಸರಿ. ಧರ್ಮಯ್ಯನವರೇ, ಜಾತಕದಲ್ಲಿ ಏನು ದೋಷವಿಲ್ಲ, ಚೆನ್ನಾಗಿ ಕೂಡು ಬರುತ್ತೆ. ಜನವರಿ 3, 5, 6 ತುಂಬ ಪ್ರಶಸ್ತವಾಗಿದೆ. ಇದಕ್ಕೆ ನಿಮ್ಮ ಹೊಂದಾಣಿಕೆ ಯಾವತ್ತಾಗುತ್ತೋ ಅವತ್ತು ಇಟ್ಕೊಳ್ಳಿ. ಆಗ್ಬಹುದು. ಇನ್ನೂ ಮೊದಲೇ ಇದ್ರೂ ಅಡ್ಡಿಲ್ಲ. ಏನು ಹೇಳ್ತೀರಿ ಬಾವ? ಮದುವೆ ಜವಾಬ್ದಾರಿ ಎಲ್ಲ ತಗೊಂಡಿರೋರು ನೀವು, ನಮ್ದೇನಿದೆ ಹೇಳಿ? ನಮ್ಗೊಪ್ಪಿಗೆನೆ. ಧರ್ಮಯ್ಯನವರೇ, ಮತ್ತಿನ್ನೇ ಹಾಕಿತ್ತಲ್ಲ, ತಾಂಬೂಲ ಕುಡಿ. ಶುಭವಸ್ತು.
ಆಚೆಮ್ಮ. ದೀರ್ಘ ಸುಮಂಗ್ಲಿ ಭವ. ಸರಿ ಇದೆಯಮ್ಮ. ಬಾಮ್ಮ, ಕಾಡು ಮಲ್ಲಿಗೆ ಎಷ್ಟು